ಈ ಪ್ಲೇಸ್ ಬಗ್ಗೆ ಇನ್ನೊಂದು ಹಿಡನ್ ಸ್ಟೋರಿ ಇದೆ. ಅದು ಗೊತ್ತಾಗಬೇಕು ಅಂದ್ರೆ ವಿಡಿಯೋ ಎಂಡ್ವರೆಗೂ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ. ಕರಿಗಿರೋ ಮಗಕ್ಕೆ ಕರಿ ಬಟ್ಟೆ ಹಾಕ ಬಂದವನೆ. ಆಕ್ಚುಲಿ ನೀರ್ ಸ್ವಲ್ಪ ಕಮ್ಮಿ ಐತೆ. ಅವ್ರ ಇಬ್ರಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ವಾಪಸ್ ಉಂಟೋಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಲ್ಲ, ಅದರಿಂದ ಅಲ್ಲಿರೋ ಶಿವಲಿಂಗಕ್ಕೆ ವೈದ್ಯನಾಥೇಶ್ವರ ಅಂತ ಟೆಂಪಲ್ ಹೆಸರು ಬಂತು. ನಮ್ಮ ಹೊರಡ ಅಂತೂ ಗ್ಯಾಪಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟ ಬಟ್ಟೆ. ಬೀಸಾಗಲ್ಲ ಅದಾಗಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ನಾನ್ ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಇವತ್ ನಾವೆಲ್ಲ ಹೋಯ್ತಾ ಇದೀವಿ ಅಂತ ಅಂದ್ರೆ, ನಾನು ಇವತ್ತು ತಲಕಾಡ್ಗೆ ಹೋಯ್ತಾ ಇದೀವಿ. ಏನಪ್ಪಾ ತಲಕಾಡ್ಗೆ ಹೋಗ್ಬೇಕಾಯ್ತು, ಪೆಟ್ರೋಲ್ ಬಂಕ್ ಅಲ್ಲಿ ಏನ್ ಮಾಡ್ತಾನೆ ಅಂತಿದೀರಾ? ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಪೆಟ್ರೋಲ್ ಹಾಕ್ಸ್ಕೋಬೇಕಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಪೆಟ್ರೋಲ್ ಹಾಕ್ಸಕ್ ಬಂದಿದ್ದೀನಿ. ಬನ್ನಿ ಹಾಕ್ಸ್ಕೊಂಡು ಹೋಗೋದ. ಗಾಡಿಲಿ ಹೋಯ್ತಿದ್ರೆ ಏನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಿದ್ದೆ ಮಾತ್ರ ಸಖತ್ತಾಗಿ ಬರುತ್ತೆ. ಫ್ರೆಂಡ್ಸ್, ಅವ್ರ ಗಾಡಿ ತಕ ಬರ್ಲಿ ಅನ್ಬಿಟ್ಟು ಕಾಯ್ತಾ ಇದೀವಿ. ಇಲ್ಲಿ ವರುಣನು ಮತ್ತೆ ಸೂರ್ಯ ಬ್ಯಾಕ್ ಸೈಡ್ ನಿಂತ್ಕ ಕೂತವನೆ. ಕರಿಗಿರೋ ಮಗಕ್ಕೆ ಕರಿ ಬಟ್ಟೆ ಹಾಕ ಬಂದವನೆ. 1.5 ಗಂಟೆ ಆದ್ಮೇಲೆ ಬಂದಿದೀವಿ ತಲಕಾಡ್ಗೆ. ನೋಡಿ, ಹೆವಿ ಬಿಸಿಲು ಫ್ರೆಂಡ್ಸ್. ಗಾಯ್ಸ್, ಈಗ ತಲಕಾಡಿಗೆ ಬಂದಿದೀವಿ. ಆಕ್ಚುಲಿ ನೀರ್ ಸ್ವಲ್ಪ ಕಮ್ಮಿ ಐತೆ ನೋಡಿ. ನೀರ್ ಕಮ್ಮಿ ಐತೆ. ಆಕ್ಚುಲಿ ಅಲ್ಲಿ ಬ್ರಿಡ್ಜ್ ಕಾಣಿಸ್ತೈತಲ್ಲ, ಆ ಫುಲ್ ನೀರ್ ತುಂಬ್ಕತಿತ್ತು. ಬಟ್ ನೀರ್ ಇಲ್ಲ. ಸಂಡೆ ಅನ್ಬಿಟ್ಟು ನೋಡಿ, ಜನ ಸಾಗರ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಿಸಿಲು ಜಾಸ್ತಿ ಅಂತ ಇಲ್ಲಿ ಪೀಸ್ ಆಗಿರೋ ಅಂತ ಬಂದ್ರೆ, ಇಲ್ಲಿ ನೋಡ್ರೆ ಜನ ಸಾಗರನೇ ಜಾಸ್ತಿ ಐತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗಾಯ್ಸ್ ಎಲ್ಲ ಬಂದಿದೀವಿ ನೋಡಿ, ನೀರೆಲ್ಲ ಆಟ ಆಡ್ತಾವ್ರೆ. ಫೋನ್ ಅವ್ರ ಇಬ್ರಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ಎಲ್ಲಿ ಮರ ಯಾರು ಕಾಣಿಸ್ತಾನಿಲ್ಲ. ಗಲೀಜ್ ಐತೆ ಮರ, ಒಟ್ಲಲ್ಲಿ ನೀರು ಫುಲ್ ಗಲೀಜು ನೋಡಿ ಫ್ರೆಂಡ್ಸ್, ಹೆಂಗದೆ ಗಲೀಜು. 1 hour later. ವಾಪಸ್ ಉಂಟೋಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ವಾಪಸ್ ಓಡಬಲ್ದ. ನೀರೆಲ್ಲ ಆಟ ಆಡ್ಕ ಬಂದಿದ್ದಾಯ್ತು. ಬಟ್ಟೆ ಎಲ್ಲ ಫುಲ್ ಒದ್ದಾಗ್ಬಿಟ್ಟೈತೆ. ಲಾಸ್ಟ್ ಟೈಮ್ ನೋಡ್ಕೊಳ್ಳಿ. ದೇವಸ್ಥಾನ ಸೈಡ್ ಹೋಗೋದ ಈಗ. ಆದ್ರೂ ಫ್ರೆಂಡ್ಸ್ ಸಖತ್ತು ಶೆಕೆ. ಬಟ್ಟೆ ಎಲ್ಲ ಒದ್ದೆ ಹೋಯ್ತು, ಯಾರು ಶೆಕೆ ಬೇರ್ತಾ ಇದ್ದೀನಿ. ಬನ್ನಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದವರೆ, ಹೋಗೋಣ. ಫ್ರೆಂಡ್ಸ್, ಎಲ್ಲರೂ ಬಟ್ಟೆನ ಬಿಸಿಲ ಒಣಗಿಸ್ಕೊಳ್ಳೋದು ನೋಡಿದ್ದೀರಾ? ಇವ್ರು ನೋಡಿ ನೆರಳ ನಿಂತ್ಕೊಂಡು ಒಣಗಿಸ್ಕೊತವ್ರೆ. ಇವಾಗ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ. ಬನ್ನಿ ದೇವಸ್ಥಾನ ಒಳಕ್ ಹೋಗೋದ ಹೆಂಗಿರುತ್ತೆ ಅಂತ. ಫ್ರೆಂಡ್ಸ್, ನಾನು ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಲ್ಲ, ಆ ಸ್ಟೆಪ್ಸ್ನ ಹತ್ಕೊಂಡು ಹೋದ್ರೆ ನಿಮಗೆ ದೇವಸ್ಥಾನದ ಮೇಲೆ ಮರಳೆಲ್ಲ ಮುಚ್ಚೋಗಿರೋದು ನಿಮ್ಗೆ ಕಾಣಿಸೋದು. ನಾವು ಕೆಳಗಿರೋ ದೇವಸ್ಥಾನಕ್ಕೆ ಹೋಯ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ನೆಲೆಸಿರೋದು ವೈದ್ಯನಾಥೇಶ್ವರ. ಒಳಗೋಗಿ ದೇವ್ರ ದರ್ಶನ ಮಾಡೋದ ಅಂತ ಹೋಯ್ತಾ ಇದೀವಿ. ಬನ್ನಿ. ಹಳೆ ಕಾಲದಲ್ಲಿ ತಲ ಮತ್ತು ಕದ ಅಂತ ಇಬ್ರು ಇದ್ರಂತೆ. ಅವರು ಮರ ಕಡಿತಿದ್ರಂತೆ. ಒಂದಿನ ಒಂದು ಮರ ಕಡ್ದಾಗ ಮರದಲ್ಲಿ ರಕ್ತ ಬಂದ್ಬಿಡ್ತಂತೆ. ತಲ ಮತ್ತು ಕದಾಗೆ ಇಬ್ರಿಗೂ ಫುಲ್ ಕನ್ಫ್ಯೂಸ್ ಆಗೋಯ್ತಾರಂತೆ. ಹೆಂಗೆ ಮರದಲ್ಲಿ ರಕ್ತ ಬರ್ತಿದೆಯಲ್ಲ ಅಂತ ತುಂಬ ತಲೆ ಕೆಡ್ಸ್ಕೊಂಡಿರ್ತಾರಂತೆ. ಅದಾಗ ಆಕಾಶದಲ್ಲಿ ಒಂದು ಹಿಡನ್ ವಾಯ್ಸ್, ಮೀನ್ಸ್ ಅಶ್ಲೀಲವಾಣಿ ವಾಯ್ಸ್ ಬಂದು ಹೇಳುತ್ತಂತೆ, ಈ ಸೊಪ್ಪಾಕಿ ವಾಸೆ ಮಾಡಿ ಎಲ್ಲ ರಕ್ತ ಬರೋದು ನಿಂತೋಗುತ್ತೆ ಅಂತ ಹೇಳುತ್ತಂತೆ. ಅವ್ರ ಆ ಥರ ಮಾಡಾದ್ಮೇಲೆ ರಕ್ತ ಬರೋದು ನಿಂತೋಗುತ್ತಂತೆ. ಅದರಿಂದ ಅಲ್ಲಿರೋ ಶಿವಲಿಂಗಕ್ಕೆ ವೈದ್ಯನಾಥೇಶ್ವರ ಅಂತ ಟೆಂಪಲ್ ಹೆಸರು ಬಂತು. ವಾಸೆ ಮಾಡಿದವರು ತಲ ಮತ್ತು ಕದ ಆಗಿರೋದ್ರಿಂದ ಈ ಜಾಗಕ್ಕೆ ತಲಕಾಡು ಅಂತ ಹೆಸರು ಬಂತು. ಈ ಪ್ಲೇಸ್ ಬಗ್ಗೆ ಇನ್ನೊಂದು ಹಿಡನ್ ಸ್ಟೋರಿ ಇದೆ. ಅದು ಗೊತ್ತಾಗಬೇಕು ಅಂದರೆ ವಿಡಿಯೋ ಎಂಡ್ವರೆಗೂ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ. ಈ ದೇವಸ್ಥಾನ ಬಂದು 14th ಸೆಂಚುರಿಯಲ್ಲಿ ಚೋಳರ ರಾಜರು ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಇಲ್ಲಿ ನೀವೇನು ನೋಡ್ಬೋದು ಅಂತ ಅಂದರೆ, ಡ್ರಾವಿಡನ್ ಸ್ಟೈಲ್ ಆರ್ಕಿಟೆಕ್ಚರ್ನ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ದೇವಸ್ಥಾನದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ. ಅದನ್ನ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಕೊಡ್ತೀನಿ ನಾನು. ನೀವು ಅದನ್ನ ವಿಸಿಟ್ ಮಾಡಿ ಆಮೇಲೆ ಈ ದೇವಸ್ಥಾನ ನೋಡಿ. ಇದು ಹಿಂದಿನ ಸ್ಟೋರಿ ಅಂತ ನೀವು ಅನ್ಕೋಬೋದು. ಎಲ್ಲ ಮರಳು ಮುಚ್ಚಾಗೈತೆ, ಎಲ್ಲೋ ಕಾಣಿಸ್ತಿಲ್ಲ, ಎಲ್ಲ ಚೆನ್ನಾಗೈತಲ್ಲ ಅಂತ ಅನ್ಬೋದು. ಆ್ಯಕ್ಚುಲಿ ಮೇಲೆ ಹೋಗ್ಬೇಕು, ಬೆಟ್ಟ ಥರ ಐತೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಚೆನ್ನಾಗಿ ಫುಲ್ ಎಲ್ಲ ಮುಚ್ಚೋಗ್ಬಿಟ್ಟೈತೆ. ಇದು ನಾರ್ಮಲ್ ಸಿಂಪಲ್ ದೇವಸ್ಥಾನ. ಬಂದವರಲ್ಲಿ ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಹೋಗ್ಲಿ ಅಂತ ಮಾಡಿರೋದು. ಬಟ್ ಇದು ಆ ಕಾಲದ್ದೇನೆ, ಬಟ್ ಚೆನ್ನಾಗೈತೆ. ಇಲ್ಲಿಗೂ ಬಂದು ದರ್ಶನ ಮಾಡಿ. ಬಟ್ ಆದ್ರೂ ಮೇಲಕ್ಕೆ ಹೋಗಿ ನೋಡಿ, ತುಂಬ ಚೆನ್ನಾಗೈತೆ. ಫುಲ್ ಮುಚ್ಚೋಗ್ಬಿಟ್ಟು ದೇವಸ್ಥಾನ ಕಾಣೋದೇ ಇಲ್ಲ ನಿಮಗೆ. ಬರೀ ಗೋಪುರದ ಹತ್ರ ಅರ್ಧ ಮುಚ್ಚೋಗ್ಬಿಟ್ಟೈತೆ ಅಷ್ಟೇ. ಒಂದ್ಸಲ ನೋಡ್ಕೊಂಡು ಬನ್ನಿ. ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ.
ಈಗ ರಿಟರ್ನು ಮಂಡ್ಯಕ್ಕೆ ಹೋಯ್ತಾ ಇದ್ದೀವಿ. ಮನೆ ಹತ್ರ ಹೋಯ್ತಿದ್ದಂಗೆಲ್ಲ ಶಟಲ್ ಬ್ಯಾಟ್ ಆಡೋದಂತ ಫಿಕ್ಸ್ ಆದರು. ಅದಕ್ಕೋಸ್ಕರ ಶಟಲ್ ಬ್ಯಾಟ್ ಇಟ್ಕೊಂಡು ನಿಂತಿದ್ದೀವಿ. ನಮ್ಮ ಹೊರಡ ಅಂತೂ ಗ್ಯಾಪಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟ, ಬಟ್ಟೆ ಎಲ್ಲ ಒದ್ದೆ ಅಂತ. ನಾವೆಲ್ಲ ನೋಡ್ರೆ ಹಂಗಂಗೆ ನಿಂತಿದ್ದೀವಿ. ನಾನೊಂದು ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದೆ. ಅದಕ್ಕೋಸ್ಕರ ನಂದಿ ಮತ್ತೆ ವರುಣಿಗೆ ಕಿತ್ತಾಡ್ತವ್ರೆ ನಾನು ಆಡ್ಬೇಕು ಫಸ್ಟು ಅಂತ. ಅದಕ್ಕೋಸ್ಕರ ಟಾಸ್ಕ್ ಹಾಕ್ಬಿಡೋದು ಅಂದ್ಬಿಟ್ಟು ಟಾಸ್ಕ್ ಹಾಕ್ಸ್ತಾ ಇದ್ದೀನಿ. ಒಂದ್ ಸೈಡ್ ನಾನು ಒಂದ್ ಸೈಡ್ ಇವ್ರಿಬ್ರು ಆಡ್ಬೇಕಿತ್ತು. ಇವ್ರಿಬ್ರಲ್ಲಿ ಈಗ ನಂದಿ ಗೆದ್ಬಿಟ್ಟಿದ್ದಾನೆ. ಇದಕ್ಕೆ ಇಲ್ಲ ಆಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪಾರ್ಕ್ ಹೋಗೋದಂತ ಡಿಸೈಡ್ ಮಾಡಿ ಪಾರ್ಕಿಗೆ ಬಂದು ಇವ್ ನೋಡಿ ಫ್ರೆಂಡ್ಸ್ ಹೆಂಗೆ ಕೊರಗ್ತಾನೆ ಔಟ್ ಆಗಲಿ ಅಂದ್ಬಿಟ್ಟು. आउट हो जाए 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 One eternity later. ನೋಡಿ ಫ್ರೆಂಡ್ಸ್ ಹೆಂಗೆಲ್ಲ ಹೇಳ್ತಾವನೆ ಅವಾಗಿಂದ ನಾವೇ ಆಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ಹಂಗೂ ಹಿಂಗೆ ಮಾಡಿ ನಾನು ಔಟ್ ಆಗ್ಬಿಟ್ಟೆ. ಸೊ ಈಗ ನಾನು ಪ್ರಭು ಕೊಡ್ತಾಯಿದ್ದೀನಿ ಆಡೋಕ್ಕೆ. ಇವ್ರ ಹ್ಯಾಂಗ್ ಔಟ್ ಆಗಂಗ್ ಕಾಳ್ತಾರ ಔಟ್. ನೋಡಿ ಫ್ರೆಂಡ್ಸ್ ಎಂಥ ಬಾಯಿ ಒಂದು. ಓಕೆ ಫ್ರೆಂಡ್ಸ್, ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಷ್ಟಾಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಬಾಯ್ ಬಾಯ್.